ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ನಾನು ಸ್ವಾತಿ. ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಹಾಗೆಯೇ ಪ್ರತಿಷ್ಠಿತ MNC ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯಮಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ 5+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸಾಫ್ಟ್ವೇರ್ ಉದ್ಯಮದಲ್ಲಿ ಅನುಭವ ಇದೆ. ನನ್ನ ಒಂದು ಕೆಲಸ ಡೆವಲಪರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಿಮಗೆ ಡೆವಲಪ್ಮೆಂಟ್ ಬಗ್ಗೆ ಹಾಗೆಯೇ ಡೆವಲಪರ್ ಆಗಬೇಕು ಅನ್ನುವಂತಹ ಆಸೆ ಇದ್ದರೆ, ಯಾವುದಾದ್ರೂ ಡೌಟ್ಗಳಿದ್ದರೆ, ಅದರ ಬಗ್ಗೆ ಮಾಹಿತಿ ಬೇಕು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನನಗೆ ಗೊತ್ತಿರುವಂತಹ ಅನುಭವದ ಆಧಾರದ ಮೇಲೆ ಆ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಮುಂಬರುವಂತಹ ವಿಡಿಯೋಗಳಲ್ಲಿ ನೀವು ಆ ವಿಡಿಯೋವನ್ನು ನೋಡಬಹುದು. ಹಾಗೆಯೇ ಇದಷ್ಟೇ ಅಲ್ಲದೆ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಕುಕಿಂಗ್ ರೆಸಿಪೀಸ್, ಗರ್ಭಿಣಿಯ ಸ್ತ್ರೀಯರಿಗೆ ಬೇಕಾಗದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು, ಹಾಗೆಯೇ ಪ್ರಯಾಣ, ಜೀವನ ಶೈಲಿ, ಒಂದಿಷ್ಟು ಹಾಸ್ಯ ಚಟಾಕಿಗಳನ್ನು ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಮುಂಬರುವಂತಹ ದಿನಗಳಲ್ಲಿ ಕಾಣಬಹುದಾಗಿದೆ. ಆದಷ್ಟು ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು. ಯು ಆರ್ ಎ ಫ್ರೆಶರ್ ಆರ್ ಯು ಆರ್ ಎ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್, ಇಟ್ಸ್ ನಾಟ್ ಎ ಬಿಗ್ ಮ್ಯಾಟರ್. You have some knowledge related to some fields, then it will give success to you in all cases, in every cases, for everyone who have some knowledge related to particular subject or particular what you love, what you like. That is a big thing here. ಒಂದು ಕಂಪ್ನಿಯಿಂದ ಮತ್ತೊಂದು ಕಂಪ್ನಿಗೆ ಹೋಗಬೇಕಾದ್ರೆ ಯಾವೆಲ್ಲ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು, ಹಾಗೆಯೇ ನಮಗೆ ಪ್ಯಾಕೇಜ್ ಮಾರ್ಕೆಟ್ ಸ್ಟ್ಯಾಂಡರ್ಡಲ್ಲಿ ಎಷ್ಟಿದೆ ಅದಕ್ಕಿಂತ ನಾನು ಜಾಸ್ತಿ 2 ಪಟ್ಟು ಅಥವಾ 1 ಪಟ್ಟು ತಗೋಬೇಕು ಅಂತ ಹೇಳಿದರೆ ಯಾವೆಲ್ಲ ಕ್ರಮಗಳನ್ನು ನಾನು ಅನುಸರಿಸಬೇಕು. ಹಾಗೆಯೇ ನಿಮ್ಮ ಒಂದು ಕೆಲಸ ನಿಮಗೆ ಇಷ್ಟವಾಗದೇ ಇದ್ದಲ್ಲಿ ನಾನು ಬೇರೆ ಒಂದು ಸ್ಟ್ರೀಮ್ಗೆ ನನ್ನ ಒಂದು ಕೆಲಸವನ್ನು ವರ್ಗಾಯಿಸಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗುವಂತಹ ಸಿದ್ಧತೆಗಳೇನು, ಇದೆಲ್ಲದರ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಜೀವನದಲ್ಲಿ ಎಲ್ಲರ ಕ್ವಶನ್ ಪೇಪರ್ ಕೂಡ ಒಂದೇ ಥರ ಇರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಕ್ವೆಶನ್ಸ್ ಬರುತ್ತೆ. ಹಾಗೆಯೇ ಪ್ರತಿಯೊಬ್ಬರ ಆನ್ಸರ್ಸ್ ಕೂಡ ಬೇರೆ ಬೇರೆನೇ ಆಗಿರುತ್ತೆ. ಇನ್ನು ಕೆಲವೊಂದು ಸಮಯದಲ್ಲಿ ಎಲ್ಲರ ಕ್ವಶನ್ಸ್ ಪೇಪರ್ ಕೂಡ ಒಂದೇ ಆಗಿರುತ್ತೆ, ಆದರೆ ಆನ್ಸರ್ಸ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಅವರವರ ಜೀವನದಲ್ಲಿ ಅವರವರ ಅನುಭವಗಳನ್ನು ಹೊತ್ತು ಅವರು ಹೇಗೆ ಅದನ್ನು ಆನ್ಸರ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರು ಎಕ್ಸಾಮ್ಸಲ್ಲಿ ನೀವು ನೋಡಬಹುದು, ಕ್ವೆಶನ್ಸ್ ಸೇಮ್ ಇರುತ್ತೆ, ಆದರೆ ಪ್ಯಾಟರ್ನ್ ABCD ಈ ಒಂದು ಪ್ಯಾಟರ್ನಲ್ಲಿ 1 2 3 4 ಹೀಗೆ ಸರಿಯಾದ ಕ್ರಮದಲ್ಲಿ ಒಬ್ಬರಿಗೆ A ಪೇಪರಲ್ಲಿ ಬಂದಿದ್ದರೆ BCDಯಲ್ಲಿ ಅವರಿಗೆ ಬೇರೆ ಬೇರೆ ಕ್ವೆಶನ್ಸ್ ಬರುತ್ತೆ. ಸೇಮ್ ಕ್ವೆಶನ್ ಪೇಪರ್, ಆದರೆ ಕ್ವೆಶನ್ ಪ್ಯಾಟರ್ನ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಅದೇ ಥರ ನಮ್ಮ ಜೀವನದಲ್ಲಿಯೂ ಕೂಡ ಒಬ್ಬರ ಒಂದು ಕ್ವೆಶನ್ಸ್ ಪೇಪರ್ಗೆ ಆನ್ಸರ್ಸ್ ಕೂಡ ಥರವಾಗಿ ವಿಧ ವಿಧವಾಗಿ ನೀವು ಕಾಣಬಹುದು. ನಾನೊಂಥರ ಯೋಚನೆ ಮಾಡ್ತೇನೆ, ಮತ್ತೊಬ್ಬರು ಇನ್ನೊಂಥರ ಯೋಚನೆ ಮಾಡ್ತಾರೆ, ನೀವು ಇನ್ನೊಂಥರ ಯೋಚನೆ ಮಾಡ್ತೀರಾ. ಇದೆಲ್ಲದರ ಒಂದು ಮಿಶ್ರಣವನ್ನು ನಮ್ಮ ಅನುಭವನೇ ಹೇಳುತ್ತೆ. ನಮಗೆ ಪಾಠವನ್ನು ಕಲಿಸ್ಕೊಡುತ್ತೆ ಜೀವನದಲ್ಲಿ. ನಾನು ಕೂಡ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ತುಂಬಾ ಸ್ಟ್ರಗಲ್ ಆಯಿತು. ನನಗೂ ಕೂಡ ಬೆಂಗಳೂರಿನಲ್ಲಿ ಹೇಗೆ ಹೋಗೋದು, ಬೆಂಗಳೂರು ಅನ್ನೋದು ಒಂದು ಕಲ್ಪನೆಯಲ್ಲಿ ಅದೊಂದು ದೊಡ್ಡದಾದಂತಹ ಪಟ್ಟಣ. ಒಂದು ಸಣ್ಣ ಗ್ರಾಮದಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತಯಾರಿಗಳು ಬೇಕಾಗುತ್ತೆ, ದುಡ್ಡು ಬೇಕಾಗುತ್ತೆ. ಅಲ್ಲಿ ಹೋಗಿ ಹೇಗೆ ಮಾತಾಡೋದು, ಇಂಗ್ಲೀಷ್ ಬೇರೆ ಮಾತಾಡಬೇಕು, ಕಂಪ್ನೀಸಲ್ಲಿ ಇಂಟರ್ವ್ಯೂ ಕೊಡಬೇಕಂತ ಹೇಳಿದರೆ ನಮಗೆ ತಲೆಯಲ್ಲಿ ನಾನಾ ರೀತಿಯಾದಂತಹ ಕ್ವೆಶನ್ಸ್ಗಳು ಅರೈಸ್ ಆಗುತ್ತೆ. ಇದಕ್ಕೆಲ್ಲದರ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು? ನೀವು ಫ್ರೆಶರ್ ಆಗಿ ಬೆಂಗಳೂರಿಗೆ ಬರ್ತಿದ್ದೀರಾ, ಅಥವಾ ನೀವು ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದೀರಾ, ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಇದ್ದೀರಾ ಅಂತ ಹೇಳಿದರೆ ಯಾವ ರೀತಿಯಾದಂತಹ ಕಂಪನಿಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಆ ಕಂಪನಿಯಲ್ಲಿ ನಮಗೆ ಏನು ಸಿಗುತ್ತೆ ಅಥವಾ ನಾವು ಆ ಕಂಪನಿಗೆ ಏನನ್ನು ಕೊಡಬಹುದು, ನನ್ನ ನಾಲೆಡ್ಜನ್ನು ಶೇರ್ ಮಾಡ್ತೇನೆ. ನಿಮಗೆ ಯಾವ ವಿಷಯ ಬೇಕು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಪದೇ ಪದೇ ಹೇಳ್ತಿದ್ದೇನೆ. ಏನಕ್ಕೆ ಅಂತ ಹೇಳಿದರೆ ನಿಮಗೆ ಯಾವ ವಿಷಯ ಅತಿ ಮುಖ್ಯ, ನಾನು ಕೂಡ ಆ ಒಂದು ವಿಷಯದ ಆಧಾರದ ಮೇಲೆ ವಿಡಿಯೋ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ನೆನಪಿರಲಿ. ಬೆಂಗಳೂರಿಗೆ ಹೋಗ್ತೀರಾ, ಬೆಂಗಳೂರಿನಲ್ಲಿ PGಯನ್ನು ಹೇಗೆ ಸರ್ಚ್ ಮಾಡಬೇಕು ನನಗೆ ಯಾರೂ ಗೊತ್ತಿರಲ್ಲ. ನನಗೆ ನಾಳೆ ಜಾಬ್ಗೆ ಜಾಯ್ನ್ ಆಗಬೇಕು, ಆದರೆ ಇರೋದಕ್ಕೆ
ಇರೋದಕ್ಕೆ ಜಾಗ ಇಲ್ಲ, ಬೆಂಗಳೂರು ಬೇರೆ ನನಗೆ ಹೊಸದು, ಇದೆಲ್ಲದರ ಮಾಹಿತಿ ನಮಗೆ ಬೇಕಾಗಿರುತ್ತೆ. ನಮಗೆ ಡೌಟ್ಗಳಿರುತ್ತೆ. ಯಾರೆಲ್ಲ ಕೆಲಸಕ್ಕೆ ಹೊಸದಾಗಿ ಸೇರ್ಕೋತೀರಾ, ಯಾರೆಲ್ಲ ಹೊಸದಾಗಿ ಬೆಂಗಳೂರಿಗೆ ಕಾಲಿಡ್ತೀರಾ, ಅವರಿಗೆ ಬೇಕಾಗುವಂತಹ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಹಾಗೆಯೇ ಪ್ರತಿಯೊಬ್ಬರು ಹೇಳ್ತಾರೆ, ಒಂದಲ್ಲ ಎರಡಲ್ಲ, ಮೂರು ಸಲ ಪ್ರಯತ್ನ ಪಡಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಣೆ ಬರಹದಲ್ಲಿ ನೀನು ಪ್ರಯತ್ನ ಪಟ್ಟಾಗ ಮಾತ್ರ ನಿನಗೆ ಸಿಗಬೇಕು ಅಂತ ಹೇಳಿ ಬರೆದಿದ್ರೆ, ಆ ಒಂದು ಮೂಮೆಂಟಲ್ಲಿ ನಾವು ಪ್ರಯತ್ನ ಪಡದೇ ಇದ್ದರೆ ನಮಗೆ ಬೇಕಾಗುವಂತಹ ಒಂದು ಕೆಲಸ ಆಗಿರಬಹುದು, ಬೇಕಾಗುವಂತಹ ಒಂದು ವಸ್ತು ಆಗಿರಬಹುದು, ಸಿಗದೆ ಹೋಗಬಹುದು. ಅದಕ್ಕೋಸ್ಕರನೇ ಪ್ರಯತ್ನ ಪಡಬೇಕು. ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಪ್ರತಿಯೊಬ್ಬರೂ ಕೂಡ ಎಲ್ಲರ ಜೀವನದಲ್ಲಿ ಖುಷಿಯಾಗಿರಬೇಕು ಅನ್ನೋದು ಎಲ್ಲರ ಒಂದು ಗೋಲ್ ಆಗಿರುತ್ತೆ. 2024 ಕಳೀತಾ ಬಂತು. 2025ರ ಹೊಸ್ತಿಲಿನಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಜೀವನವನ್ನು ಸಂತೋಷವಾಗಿ ಇಟ್ಕೋಬೇಕು. ಹಾಗೆಯೇ ನಾವು ಅರ್ನಿಂಗ್ ಕೂಡ ಮಾಡಬೇಕು. ಅರ್ನಿಂಗ್ ನಮ್ಮ ಒಂದು ಕುಟುಂಬವನ್ನು ನಡೆಸುವಷ್ಟು ಇರಬೇಕು ಅನ್ನೋದು ಎಲ್ಲ ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇರುತ್ತೆ. ಕೆಲವರಿಗೆ ಲಕ್ ಅಂತಲೂ ಹೇಳಬಹುದು, ಅಥವಾ ಅವರು ಒಂದು ಸ್ಮಾರ್ಟ್ ವರ್ಕ್ ಅಂತಲೂ ಹೇಳಬಹುದು. ಅವರು ಒಂದು ಹೆಜ್ಜೆ ಇಟ್ಟ ತಕ್ಷಣವೇ ಅವರಿಗೆ ದೊಡ್ಡದಾದಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಪೊಸಿಷನ್ನೇ ಸಿಕ್ಬಿಡುತ್ತೆ. ಆದರೆ ತುಂಬ ಜನ ಮಧ್ಯಮ ಕುಟುಂಬದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅಥವಾ ಓದಾಗಿರುವಂತಹವರು, ಕೆಲಸವನ್ನು ಹುಡುಕುತ್ತಿರುವಂತಹವರು, ಅವರಿಗೆ ತುಂಬಾ ಕ್ವಶನ್ಸ್ ಇರುತ್ತೆ. ಹಾಗೆಯೇ ಅವರಿಗೆ ತುಂಬಾ ಕಷ್ಟಪಡ್ತಿರ್ತಾರೆ, ಸ್ಟ್ರಗಲ್ ಮಾಡ್ತಿರ್ತಾರೆ. ಯಾವಾಗ ಒಂದು ಕಂಪ್ನಿಗೆ ಅಥವಾ ಒಂದು ಕೆಲಸಕ್ಕೆ ಹೋಗಿ ಜಾಯ್ನ್ ಆಗ್ತಾರೆ, ಅವತ್ತಿಂದ ಅವರ ಜೀವನ ಶೈಲಿ ಬದಲಾಗುತ್ತೆ. ಅವರು ಕೂಡ ಇನ್ನೊಬ್ಬರಿಗೆ ಗೈಡನ್ನು ಮಾಡಬಹುದು. ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ನಿಮಗೆ ಬೇಕಾಗುವಂತಹ ಒಂದು ಮಾಹಿತಿಯನ್ನು ಹಂಚ್ಕೋಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅಥವಾ ಯಾರೆಲ್ಲ ಕೆಲಸವನ್ನು ಹುಡುಕ್ತಾ ಇದ್ದಾರ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂಥೇಳಿ ಭಾವಿಸ್ತೇನೆ. 1947 ಮಾಡೆಲ್ ಯಾರು? ನಾನಲ್ಲಪ್ಪ. ತುಂಬ ಜನರು ಹೇಳ್ತಿರ್ತಾರೆ 1947 ಮಾಡೆಲ್ ಅಥವಾ 2020 ಮಾಡೆಲ್ಲ ಅಂಥೇಳಿ. ನಾವು 2020ಯಲ್ಲಿ ಇದ್ದೇವೆ. ಈ ಒಂದು ಕಾಲದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಣಬೇಕು, ಆರ್ಥಿಕವಾಗಿ ಸ್ಥಿರವಾಗಿ ನಿಲ್ಲಬೇಕು. ಅಂದರೆ ಅವರ ಕಾಲ ಮೇಲೆ ಅವರು ನಿಂತ್ಕೋಬೇಕು. ಅವರ ಜೀವನವನ್ನು ಅವರು ಎಲ್ಲಿದ್ದರೂ ಕೂಡ, ಯಾವ ಜಾಗದಲ್ಲಿದ್ದರೂ ಕೂಡ ಅವರು ನಡೆಸುವಂತಹ ಶಕ್ತಿಯನ್ನು ಅವರು ಪಡ್ಕೊಂಡಿರಬೇಕು. ಯಾಕೆಂತ ಹೇಳಿದ್ರೆ, ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ಜೀವನದಲ್ಲಿ. ತಂದೆ ತಾಯಿಗಳು ಓದಿಸ್ತಾರೆ, ನಮಗೆ ಯಾವ ಒಂದು ವಿಷಯದಲ್ಲಿ ಆಸಕ್ತಿ ಇರುತ್ತೋ ಆ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಕಾಮರ್ಸ್, ಆರ್ಟ್ಸ್, ಸೈನ್ಸ್. ಹಾಗೆಯೇ ಡಿಗ್ರಿಗೆ ಬಂದರೆ BA, BCom, ಇಂಜಿನಿಯರಿಂಗ್, ಮೆಡಿಕಲ್. ಪ್ರತಿಯೊಬ್ಬರಿಗೂ ಇಚ್ಛೆ ಇರುತ್ತೆ, ಇದೇ ನಾನು ಪರ್ಟಿಕ್ಯುಲರ್ ಸ್ಟ್ರೀಮ್ಗೆ ಹೋಗಬೇಕು ಅಂತ ಹೇಳಿ ಆ ಒಂದು ವಿಷಯವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಅಧ್ಯಯನದ ನಂತರ ಕೆಲಸ, ಜಾಬ್ ನಾನು ಮಾಡಬೇಕು, ಈ ಒಂದು ಕಂಪ್ನಿಗೆ ಹೋದರೆ ಒಳ್ಳೆಯದಾ ಅಥವಾ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದಾ, ನನ್ನ ಕೈಯಲ್ಲಿ 4-6 ಆಫರ್ಗಳಿದ್ದಾವೆ, ಯಾವುದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ, ನನಗೆ ಕಂಪನಿ ಮುಖ್ಯನಾ ಅಥವಾ ಸ್ಯಾಲ್ರಿ ಮುಖ್ಯನಾ, ಹೇಗೆ ನಾನು ಯೋಚನೆ ಮಾಡೋದು, ಇದೆಲ್ಲರಿಗೂ ಇರುತ್ತೆ. ಇದರ ಒಂದು ಮಾಹಿತಿ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ, ಈ ಒಂದು ಚಾನೆಲ್ನಲ್ಲಿ ಸಿಗುತ್ತೆ. ಇಷ್ಟೆಲ್ಲ ಹೇಳ್ತಿದ್ದೀನಿ. ನನ್ನ ಒಂದು ವಿದ್ಯಾಭ್ಯಾಸದ ಕುರಿತು ನಿಮಗೆಲ್ಲರಿಗೂ ಕ್ವಶನ್ ಬಂದಿರುತ್ತೆ, ನಾನು ಏನನ್ನು ಓದಿದ್ದೀನಿ ಅಂತ ಹೇಳಿ. ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪದವಿಯನ್ನು ಪಡೆದಿದ್ದೇನೆ. ಪ್ರೊಫೆಷ್ನಲ್ ಡಿಗ್ರಿ ನಿಮಗೆಲ್ಲರಿಗೂ ಗೊತ್ತೇ ಇರಬಹುದು. ಇಂಜಿನಿಯರಿಂಗಲ್ಲಿ E&C ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಪದವಿಯನ್ನು ಪಡೆದಿರ್ತೇನೆ. ಈ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ, ಅಥವಾ ನನಗೆ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ, ನಾನು ನಮ್ಮ ಮನೆಯಲ್ಲೇ ಇರಬೇಕು, ನಾನು ನಮ್ಮೂರಿನಲ್ಲಿಯೇ ಇದ್ದು ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದ್ದರೆ, ಅದಕ್ಕೂ ಕೂಡ ಪರ್ಯಾಯವಾದಂತಹ ಕೆಲಸವನ್ನು ನಾವು ಹುಡ್ಕೊಳ್ಳೇಬೇಕಾಗುತ್ತೆ. ಕೆಲಸ ಯಾವುದೇ ಆಗಿರಬಹುದು, ನಮಗೆ ಇಷ್ಟ ಆಗಿರಬೇಕು. ನಾವು ಇಷ್ಟಪಟ್ಟು ಆ ಕೆಲಸ ಮಾಡಿದಾಗಲೇ ನಮಗೆ 100% 100ರಷ್ಟು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ದೇವರು ಪ್ರತಿಫಲ ಕೊಡಲಿ ಅಂತ ಹೇಳಿ ಕಾಯ್ತಾ ಕೂಡದೆ, ನಮ್ಮ ಕೈಯಲ್ಲಿ ಎಷ್ಟು ಸಮಯ ಇದೆ, ನಮಗೆ ಎಷ್ಟು ನಾಲೆಡ್ಜ್ ಇದೆ ಆ ವಿಷಯದಲ್ಲಿ, ಆ ಒಂದು ಪ್ರಯತ್ನವನ್ನು ಸದಾ ನಮ್ಮ ಜೊತೆಗೆ ಸಾಗಿಸ್ತಾ ಹೋದರೆ
ತುಂಬಿದವನಿಗೆ ಪ್ರತಿಯೊಂದು ಕಲ್ಲಿನಲ್ಲಿಯೂ ಕೂಡ ಕೆಲಸ ಇರುತ್ತೆ. ಅದೇ ಹೊಟ್ಟೆ ತುಂಬಿದವನಿಗೆ ಪ್ರತಿ ಕೆಲಸ ಕೂಡ ಕಲ್ಲಿನಂತೆ ಅನಿಸುತ್ತೆ. ನಾವು ಆದಾಯದ ಬದಲು ಆದಾಯದ ಗುಣಮಟ್ಟವನ್ನು ಆದಾಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಯೋಚನೆ ಮಾಡೋದಕ್ಕಿಂತ ಮೊದಲು ನಮ್ಮ ಉತ್ಪನ್ನದ ಗುಣಮಟ್ಟವನ್ನು ಹೆಚ್ಚಿಸ್ಕೊಂಡ್ರೆ ಆದಾಯ ತನ್ನಿಂದ ತಾನೇ ನಮಗೆ ಒದಗಿ ಬರುತ್ತೆ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು ಮಾಡೋದು ಆಗಿದ್ರು ಕೂಡ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿರೋದು, ನಾನು ನನ್ನ ಉತ್ಪನ್ನದ ಗುಣಮಟ್ಟವನ್ನು ಕಾಯ್ಕೊಳ್ಬೇಕು, ನಾನು ನನ್ನ ನಾಲೆಡ್ಜನ್ನ ಜಾಸ್ತಿ ಮಾಡ್ಕೋಬೇಕು. ಆಗ ಮಾತ್ರ ಆಟೋಮೆಟಿಕ್ಕಾಗಿ ನಿಮ್ಮ ಆದಾಯ ಕೂಡ ದುಪ್ಪಟ್ಟಾಗತ್ತೆ. ಎಲ್ಲರೂ ಕೂಡ ಆದಾಯದ ಬಗ್ಗೆ ಯೋಚನೆ ಮಾಡೋದರ ಬದಲು ಗುಣಮಟ್ಟದ ಕಡೆ ಯೋಚನೆ ಮಾಡಿದಾಗ ಆದಾಯ ಆಟೋಮೆಟಿಕ್ಕಾಗಿ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಿಗುತ್ತೆ. ನಿಮ್ಗೆಲ್ರಿಗೂ ನನ್ನ ಒಂದು ವಿಡಿಯೋ, ನನ್ನ ಒಂದು ಕಿರು ಪರಿಚಯ ಬೋರ್ ಆಗ್ತಾ ಇರಲಿ ಅಂದ್ಕೊಳ್ತೇನೆ. ನಿಮಗೆ ಬೇಕಾದಂತಹ ಮಾಹಿತಿಯ ಬದಲು ಇನ್ಫಾರ್ಮೇಷನ್ ನನಗೆ ಬೇಕು ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ. ನಮಸ್ಕಾರ.